ಇವತ್ತು ಕೂಡ ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 1 ನಲ್ಲಿ ಪ್ರಯಾಣಿಕರು ಪರದಾಡ್ತಾರೆ. ಇಂಡಿಗೋ ವಿಮಾನ ಹಾರಾಟ ರದ್ದಾಗಿ 5ನೇ ದಿನ ಆಗಿರುವಂತಹ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಬೆಂಗಳೂರಿನಿಂದ 46 ವಿಮಾನಗಳು ಹೊರಡಬೇಕಿತ್ತು, ಅದು ರದ್ದಾಗಿದೆ. ಈಗ ಇಂಡಿಗೋ ಅವ್ಯವಸ್ಥೆಯ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸುಮಾರು 10 ಇಂಡಿಗೋ ವಿಮಾನಗಳ ಹಾರಾಟ ಕೂಡ ನಿನ್ನೆಗೆ ಹೋಲಿಸಿದ್ರೆ ಇವತ್ತಿನ ಪರಿಸ್ಥಿತಿ ತುಸು ತಿಳಿ ಆಗಿದೆ ಅಂತ ಹೇಳಲಾಗ್ತಾರೆ. ಜನದಟ್ಟಣೆ ಕೂಡ ಕಡಿಮೆ ಆಗಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಕೂಡ ಸ್ವಲ್ಪ ಇಳಿಮುಖ ಆಗಿದೆ. ನಿನ್ನೆ ಗಮನಿಸಿದಾಗ ಯಾವ ರೀತಿಯಾಗಿ ಜನ ಇದ್ರು ಅನ್ನೋದನ್ನ ನೀವು ಈ ದೃಶ್ಯಗಳಲ್ಲಿ ಗಮನಿಸಬಹುದು. ಏರ್ಪೋರ್ಟ್ ಇಂಡಿಗೋ ವಿಮಾನ ಕ್ಯಾನ್ಸಲ್ ಆದಂತ ಹಿನ್ನೆಲೆ ಒಬ್ರು ಎಲ್ಲೆಲ್ಲೋ ಹೋಗ್ಬೇಕಾಗಿರುತ್ತೆ, ಬೇರೆ ಕಾರಣಗಳಿಂದಾಗಿ ಕೆಲವರು ಕೆಲಸಕ್ಕಂತ ಹೋಗಿರ್ತಾರೆ ಅಥವಾ ಕೆಲಸ ಬೇರೆ ಕಾರಣಗಳಿಗೋಸ್ಕರ ಬೇರೆ ಕಡೆಗೆ ಹೋಗೋದಕ್ಕೆ ಅಂತೇಳಿ ಇಂಡಿಗೋ ವಿಮಾನವನ್ನ ಟಿಕೆಟ್ ಬುಕ್ ಮಾಡಿಕೊಂಡಿದ್ರು. ಆದ್ರೆ ಏಕಾಏಕಿ ಹಾರಾಟವನ್ನು ರದ್ದುಪಡಿಸಿದಂತ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ವ್ಯತ್ಯಯದಿಂದಾಗಿ ಹಾರಾಟ ರದ್ದಾಗಿದೆ. ಪ್ರಯಾಣಿಕರು ಓಡಾಡಿದ್ರು. ನಿನ್ನೆ ಏರ್ಪೋರ್ಟ್ ಅಲ್ಲಿ ಎಂಥ ಒಂದು ಸ್ಥಿತಿ ನಿರ್ಮಾಣ ಆಗಿತ್ತು ಅಂತಾರೆ, ನಿಂತ್ಕೊಳ್ಳೋಕ್ಕೂ ಕೂಡ ಜಾಗ ಇರಲಿಲ್ಲ ಪ್ರಯಾಣಿಕರಿಗೆ. ಇವತ್ತು ಸ್ವಲ್ಪ ತಿಳಿ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಸತ್ತಾರ್ ಈಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಇವತ್ತಿನ ಪರಿಸ್ಥಿತಿ ಹೇಗಿದೆ? ಈ ಸಮಸ್ಯೆ ಎಲ್ಲ ಯಾವಾಗ ಬಗೆಹರಿಯುತ್ತೆ? ಸದ್ಯಕ್ಕೆ ಏನೆಲ್ಲ ಮಾಹಿತಿಯನ್ನ ಕೊಡ್ತೀರಿ ಸತ್ತಾರ್? ಕಾಂತರಾಜ್ ಸರ್, ನಾಗೇಂದ್ರ ಬಾಬು, ಇವತ್ತು ಕೂಡ ಪ್ರಯಾಣಿಕರ ಪರದಾಟ ಮುಂದುವರೆದಿದೆ. ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಬೆಳಗ್ಗೆ ಹೊತ್ತು ಸ್ವಲ್ಪ ಕಡಿಮೆ ಇದ್ರೂ ಕೂಡ ಇದೀಗ ಮತ್ತೆ ಪ್ರಯಾಣಿಕರ ದಟ್ಟಣೆ ಉಂಟಾಗ್ತಾ ಇದೆ. ಪ್ರಯಾಣಿಕರು ಕ್ಯೂ ನಿಲ್ತಿರುವಂತಹ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಇಲ್ಲಿ ಒಂದು ಕಡೆ ಇಲ್ಲಿರುವಂತಹ ಪ್ರಯಾಣಿಕರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಯಾಕೆಂದ್ರೆ ಇಲ್ಲಿರುವಂತಹ ಪ್ರಯಾಣಿಕರಿಗೆ ತಮ್ಮ ಫ್ಲೈಟ್ 11 ಗಂಟೆಗೆ ಇದ್ರೆ 11 ಗಂಟೆ ನಾವು ಹೋಗ್ತೀವಾ ಅನ್ನೋದು ಖಚಿತತೆ ಇಲ್ಲ ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಈ ಹಿನ್ನೆಲೆ ಪ್ರಯಾಣಿಕರು ಕೂಡ ಪರದಾಡುವಂತಹ ಸನ್ನಿವೇಶ ಇದೆ. ಇಡೀ ಪ್ಲಾಟ್ಫಾರ್ಮ್ ಉದ್ದಕ್ಕೂ ಕೂಡ, ಅಂದ್ರೆ ನೀವು ನೋಡ್ತಾ ಇರಬಹುದು, ಇಡೀ ಎಲ್ಲಂದರಲ್ಲೂ ಕೂಡ ಪ್ರಯಾಣಿಕರ ದಟ್ಟಣೆ ಉಂಟಾಗ್ತಾ ಇದೆ. ಬಟ್ ನಿನ್ನೆಗೆ ಹೋಲಿಕೆ ಮಾಡಿದ್ರೆ ಇವತ್ತು ಸ್ವಲ್ಪ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸಂಪೂರ್ಣವಾಗಿ ವ್ಯವಸ್ಥೆ ಮಾಡದಿದ್ರು ಕೂಡ ಪ್ರಯಾಣಿಕರಿಗೆ ಕೂರಲು ವ್ಯವಸ್ಥೆ ಆಗಿರ್ಬೋದು ಅಥವಾ ಇದರ ಡಿಪಾರ್ಚರ್ ಒಳಗಡೆ ಅವರಿಗೆ ನೀರಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅದರ ಜೊತೆಗೆ ಇಲ್ಲಿರುವಂತಹ ಪ್ರಯಾಣಿಕರಲ್ಲಿ 2 ರೀತಿಯ ಸಮಸ್ಯೆ ಇದೆ. ಒಂದಿಷ್ಟು ಜನ ಫ್ಲೈಟ್ ಕ್ಯಾನ್ಸಲ್ ಆಗಿ ಇಲ್ಲಿ ಕ್ಯೂ ನಿಂತಿದ್ರೆ, ಮತ್ತೊಂದಿಷ್ಟು ಜನ ಬೇರೆ ಬೇರೆ ಕಡೆಯಿಂದ ಬಂದು ತಮ್ಮ ಲಗೇಜ್ಗಾಗಿ ನಿನ್ನೆಯಿಂದಲೂ ಕೂಡ ಕಾಯ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಕಳೆದ 2-3 ದಿನಗಳಿಂದಲೂ ಕೂಡ ಇಲ್ಲಿ ಕಾಯ್ತಾ ಇದ್ದಾರೆ. ಸದ್ಯಕ್ಕೆ ಇದು ನಿನ್ನೆ ಏನು ಆ ನಿಯಮವನ್ನು ಸಡಿಲಿಕೆ ಮಾಡಿದ್ರು, ಅದು ಇನ್ನೂ ಕೂಡ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬರದಂತಹ ಹಿನ್ನೆಲೆ ಇನ್ನೂ ಕೂಡ ಪ್ರಯಾಣಿಕರಲ್ಲಿ ಗೊಂದಲ ಇದೆ. ಜೊತೆಗೆ ಸಮಸ್ಯೆ ಮತ್ತೆ ಮತ್ತೆ ಉಲ್ಬಣ ಆಗ್ತಾ ಇದೆ. ಇಲ್ಲಿ ಒಂದಿಷ್ಟು ಪ್ರಯಾಣಿಕರಿದ್ದಾರೆ, ಅವ್ರನ್ನೇ ಮಾತಾಡ್ಸ್ಕೊಂಡು ಹೋಗೋಣ. ಸರ್, ನೀವು ಎಷ್ಟು ದಿನದಿಂದ ಈ ರೀತಿ ಸಮಸ್ಯೆ ಅನುಭವಿಸ್ತೀವಿ? ಸರ್, 5 ದಿನ ಆಯ್ತು ಸರ್. ನಾವು ಡೆಲ್ಲಿಯಿಂದ ಬೆಂಗಳೂರಿಗೆ ಬುಕ್ ಮಾಡಿದ್ವಿ. ಬೆಂಗಳೂರಿಂದ ಶಿವಮೊಗ್ಗ ಕನೆಕ್ಟಿಂಗ್ ಫ್ಲೈಟ್ ಬುಕ್ ಮಾಡಿಕೊಟ್ಟಿದ್ದು. ಅದ್ ನೋಡಿದ್ರೆ ಅಲ್ಲಿ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರು. ಅಲ್ಲಿ ಅವರು ಡೆಲ್ಲಿಯಿಂದ ನಾಸಿಕ್ಗೆ ಫ್ಲೈಟ್ ಬುಕ್ ಮಾಡಿಕೊಟ್ರು. ಮತ್ತೆ ಅಲ್ಲಿಂದ ಬೆಂಗಳೂರಿಗೆ ಫ್ಲೈಟ್ ಬುಕ್ ಮಾಡಿಕೊಟ್ರು. ಅಲ್ಲಿ ಮತ್ತೆ ಇಲ್ಲಿಂದ ಈಗ ಶಿವಮೊಗ್ಗ ಹೋಗ್ಬೇಕಲ್ಲ, ಇಲ್ಲಿ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಕಾರ್ ಮಾಡ್ಕೊಂಡು ಹೋಗಿದೀವಿ ನಾವು. ಲಗೇಜ್ ಇನ್ನೂ ಸಹಿತ ಬಂದಿಲ್ಲ. 5 ದಿನ ಆಯ್ತು. ಡೈಲಿ ಬರ್ತಾ ಇದೀವಿ, ಹೋಗ್ತಾ ಇದೀವಿ. ಶಿವಮೊಗ್ಗ ಏರ್ಪೋರ್ಟ್ ಅಲ್ಲೂ ಕೇಳ್ತಾ ಇದೀವಿ. ಅಲ್ಲೋದ್ರೆ ಬೆಂಗಳೂರಿಗೆ ಬಂದಿದೆ, ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದಿದೆ, ಬೆಂಗಳೂರಿಂದ ಇಲ್ಲಿಗೆ ಬರಬೇಕು, ತರಿಸ್ತೀನಿ ಅಂತ ಹೇಳಿ 4 ದಿನ ಆಯ್ತು. ಇಲ್ಲಿವರೆಗೆ 4 ದಿನದಲ್ಲೂ ಅವ್ರು ರೆಸ್ಪಾನ್ಸ್ ಮಾಡಿಲ್ಲ. ಮತ್ತೆ ಅವ್ರು ಕಾಲ್ ಬ್ಯಾಕು ಮಾಡಿಲ್ಲ. ನಾವಾಗ ಕಾಲ್ ಮಾಡಿದ್ರೆ ಕಾಲು ಎತ್ತಲ್ಲ ಅವರು. ಅದಕ್ಕೋಸ್ಕರ 300 ಕಿಲೋಮೀಟರ್ ದೂರದಿಂದ ನಾವು ಬಂದಿದ್ದೀವಿ. ಶಿವಮೊಗ್ಗದಿಂದ ಇಲ್ಲಿಗೆ ಬಂದಿದ್ದೀವಿ. ಇವತ್ತು ಅವ್ರು ಕೊಡ್ಬೇಕು ಸರ್ ಲಗೇಜ್ ಅನ್ನ. ಈಗ ನಿಮ್ಮ ಲಗೇಜ್ ಲಾಕ್ ಆಗಿರೋದು ದೆಹಲಿ ಅಲ್ಲ ಕೆಂಪೇಗೌಡ? ಇಲ್ಲ, ಡೆಲ್ಲಿಯಲ್ಲ ಆಗಿರೋದು. ಡೆಲ್ಲಿಯಿಂದ ನಮ್ ಫ್ಲೈಟ್ ಕ್ಯಾನ್ಸಲ್ ಆಯ್ತಲ್ಲ, ಆ ಫ್ಲೈಟ್ ಅಲ್ಲಿ ಹೋಗಿದೆ. ಅದು ಆಲ್ರೆಡಿ ಅಲ್ಲಿಂದ ಬರಬೇಕು, ಅದು ಬಂದಿಲ್ಲ. ನೋಡಿದ್ರೆ ಇಲ್ಲಿ ಕೇಳಿದ್ರೆ ಇಲ್ಲ, ಈಗ ಬಂದಿಲ್ಲ ಇಲ್ಲಿ ಅಂತ ಹೇಳ್ತಾರೆ. ಈಗ ಜಸ್ಟ್ ಕಾಲ್ ಬ್ಯಾಕ್ ಮಾಡಿದ್ರು, ದಿಲ್ಲಿಯಿಂದ ಬೆಂಗಳೂರಿಗೆ ನಿಮ್ ಲಗೇಜ್ ಬಂದಿದೆ, ಪಿಕ್ ಮಾಡ್ಕೊಳ್ಳಿ ಅಂತ. ಇವಾಗ ಬಂದು ಇಲ್ಲಿ ಕೇಳಿದ್ರೆ ನಿಮ್ ಲಗೇಜ್ ಇಲ್ಲಿ ಬಂದಿಲ್ಲ ಅಂತ ಇದಾರೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ತಲೆ ಕೆಟ್ಟೋಗಿದೆ. ನೋಡೋಣ. ನಾಗೇಂದ್ರ ಬಾಬು, 5ನೇ ದಿನ ಕೂಡ ಪ್ರಯಾಣಿಕರ ಸಮಸ್ಯೆ ಕೂಡ ಬಗೆಹರಿದಿಲ್ಲ. ನಿಮ್ಗೆ ಈ ಪ್ರಯಾಣಿಕರ ಅರಿವಲ್ ಕಡೆ ನೋಡ್ತಾ ಇದ್ರೆ ಅಲ್ಲಿ ಕೂಡ ಕಂಪ್ಲೀಟ್ ಆಗಿ ಪ್ರಯಾಣಿಕರ ದಟ್ಟಣೆ ಉಂಟಾಗ್ತಾ ಇದೆ. ಬಟ್ ನಿನ್ನೆಗೆ ಹೋಲಿಕೆ ಮಾಡಿದ್ರೆ ಬೆಳಗ್ಗೆ ಹೊತ್ತು ಇವತ್ತು ಸ್ವಲ್ಪ ಕಡಿಮೆ ಇದ್ದು ಕೂಡ ಮತ್ತೆ ಇದೀಗ ಪ್ರಯಾಣಿಕರ ದಟ್ಟಣೆ ಮತ್ತೆ ಹೆಚ್ಚಾಗಿರುವಂತದ್ದು. ಇಲ್ಲಿ ಒಂದು ಪ್ರಮುಖ ವಿಚಾರ ಏನಂದ್ರೆ, ನಿನ್ನೆಗೆ ಹೋಲಿಕೆ ಒಂದಿಷ್ಟು ಸ್ಪಷ್ಟತೆ ಕೊಡುವಂತಹ ಕೆಲಸವನ್ನು ಇನ್ನೂ ಕೂಡ ಇಂಡಿಗೋ ಕಡೆಯಿಂದ ಆಗಿಲ್ಲ. ಒಂದು ಕಡೆ ಪ್ರಯಾಣಿಕರಲ್ಲಿ ಗೊಂದಲ ಉಂಟಾದಂತಹ ಸಂದರ್ಭದಲ್ಲಿ ಮೊದಲಿಗೆ ಪ್ರಯಾಣಿಕರಿಗೆ ಸ್ಪಷ್ಟತೆಯನ್ನು ಕೊಡಬೇಕಾಗಿತ್ತು. ಉದಾಹರಣೆಗೆ ಈಗ ಯಾವುದೋ ಒಂದು
ಮೆಟ್ರೋ 5 ನಿಮಿಷ ತಡವಾದ್ರೂ ಕೂಡ ಬಿಎಂಆರ್ಸಿ ಒಂದು ಸ್ಪಷ್ಟತೆಯನ್ನು ಕೊಡುತ್ತೆ, ವಿಷಾದವನ್ನು ವ್ಯಕ್ತಪಡಿಸುತ್ತೆ. ಈ ರೂಟ್ ನಲ್ಲಿ ಈ ರೀತಿ ಸಮಸ್ಯೆ ಆಗಿದೆ, ನೀವು ಪರ್ಯಾಯ ವ್ಯವಸ್ಥೆಯನ್ನು ಹುಡುಕಿ, ಇಲ್ಲ 10 ನಿಮಿಷದಲ್ಲಿ ನಮ್ಮ ಸರ್ವಿಸ್ ಮತ್ತೆ ಎಂದಿನಿಂದ ಓಡಾಡುತ್ತೆ ಅನ್ನೋ ಒಂದು ಸ್ಪಷ್ಟತೆ ಕೊಡುವಂತ ಒಂದು ಕೆಲಸ ಬಿಎಂಆರ್ಸಿ ಸಣ್ಣ ಪುಟ್ಟ ವಿಚಾರದಲ್ಲಿ ಮಾಡುತ್ತೆ. ಬಟ್ ಇಂಡಿಗೋದವರು ಕೂಡ ಇಲ್ಲಿ ಮಾಡಿರುವಂತಹ ಎಡವಟ್ಟು ಏನಂದ್ರೆ, ಯಾವಾಗ ಇಷ್ಟು ದೊಡ್ಡ ಸಮಸ್ಯೆ ಆಗಿದ್ರು ಕೂಡ ಪ್ರಯಾಣಿಕರಿಗೆ ಒಂದು ಈ ರೀತಿಯ ಸಮಸ್ಯೆ ಆಗಿದೆ ಅನ್ನೋ ಒಂದು ಸ್ಪಷ್ಟತೆ ಕೊಡುವಂತ ಒಂದು ಕೆಲಸ ಆಗಿಲ್ಲ. ಜೊತೆಗೆ ಬುಕ್ಕಿಂಗ್ ಅನ್ನು ಇನ್ನೂ ಕೂಡ ಕ್ಲೋಸ್ ಮಾಡಿಲ್ಲ, ಆನ್ಲೈನ್ ಬುಕ್ಕಿಂಗ್ ಮತ್ತೆ ತಗೊಳ್ತಾ ಇದೆ. ಪ್ರಯಾಣಿಕರು ಇದರ ಅರಿವಿಲ್ಲದೆ ಇಲ್ಲಿ ವಿಮಾನ ಏರ್ಪೋರ್ಟ್ ಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಅವರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಬಹುತೇಕರು ಕ್ಯೂ ನಿಂತಹ ಸಂದರ್ಭದಲ್ಲಿ, ಉದಾಹರಣೆಗೆ ಇವತ್ತು 11 ಗಂಟೆ ಫ್ಲೈಟ್ ಇದ್ದಂತಹ ಸಂದರ್ಭದಲ್ಲಿ ಬೆಳಿಗ್ಗೆಯಿಂದಲೂ ಕೂಡ ಕ್ಯೂ ನಿಂತಿರ್ತಾರೆ. ಬೆಳಿಗ್ಗೆ 11 ಗಂಟೆಗೆ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ. ಇಂಡಿಗೋದವರಿಗೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅನ್ನೋ ವಿಚಾರ ಗೊತ್ತಿದ್ರು ಕೂಡ ಅದನ್ನು ಪ್ರಯಾಣಿಕರಿಗೆ ಗಮನಕ್ಕೆ ತರುವಂತಹ ಒಂದು ಕೆಲಸ ಮಾಡಿದಂತಹ ಪರಿಣಾಮ ಇವತ್ತು ಇಲ್ಲಿ ಪ್ರಯಾಣಿಕರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಇವರಿಗೆ ಯಾರು ಕೂಡ ಒಂದು ಸ್ಪಷ್ಟತೆ ಅಂತ ಕೊಡುವಂತಹ ಒಂದು ಕೆಲಸ ಆಗದಂತ ಹಿನ್ನೆಲೆ ಇನ್ನೂ ಕೂಡ ಗೊಂದಲದಲ್ಲೇ ಇದ್ದಾರೆ. ನಾಗೇಂದ್ರ ಬಾಬು, ಕೇಳ್ತಾ ಇದೀವಿ, ಅಲ್ಲೋದ್ರೆ ಬೆಂಗಳೂರಿಗೆ ಬಂದಿದೆ, ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದಿದೆ, ಬೆಂಗಳೂರಿಂದ ಇಲ್ಲಿಗೆ ಬರಬೇಕು, ತರಿಸ್ತೀನಿ ಅಂತ ಹೇಳಿ 4 ದಿನ ಆಯ್ತು. ಇಲ್ಲಿವರೆಗೆ 4 ದಿನದಲ್ಲೂ ಅವ್ರು ರೆಸ್ಪಾನ್ಸ್ ಮಾಡಿಲ್ಲ, ಮತ್ತೆ ಅವ್ರು ಕಾಲ್ ಬ್ಯಾಕು ಮಾಡಿಲ್ಲ. ನಾವಾಗ ಕಾಲ್ ಮಾಡಿದ್ರೆ ಕಾಲು ಎತ್ತಲ್ಲ ಅವರು. ಅದಕ್ಕೋಸ್ಕರ 300 ಕಿಲೋಮೀಟರ್ ದೂರದಿಂದ ನಾವು ಬಂದಿದ್ದೀವಿ, ಶಿವಮೊಗ್ಗದಿಂದ ಇಲ್ಲಿಗೆ ಬಂದಿದ್ದೀವಿ. ಇವತ್ತು ಅವ್ರು ಕೊಡ್ಬೇಕು ಸರ್ ಲಗೇಜ್ ಅನ್ನ. ಈಗ ನಿಮ್ಮ ಲಗೇಜ್ ಲಾಕ್ ಆಗಿರೋದು ದೆಹಲಿ ಅಲ್ಲ ಕೆಂಪೇಗೌಡ ಇಲ್ಲ, ಡೆಲ್ಲಿಯಲ್ಲಿ ಆಗಿರೋದು. ಡೆಲ್ಲಿಯಿಂದ ನಮ್ ಫ್ಲೈಟ್ ಕ್ಯಾನ್ಸಲ್ ಆಯ್ತಲ್ಲ, ಆ ಫ್ಲೈಟ್ ಅಲ್ಲಿ ಹೋಗಿದೆ, ಅದು ಆಲ್ರೆಡಿ ಅಲ್ಲಿಂದ ಬರಬೇಕು, ಅದು ಬಂದಿಲ್ಲ. ನೋಡಿದ್ರೆ ಇಲ್ಲಿ ಕೇಳಿದ್ರೆ ಇಲ್ಲ ಈಗ ಬಂದಿಲ್ಲ ಇಲ್ಲಿ ಅಂತ ಹೇಳ್ತಾರೆ. ಈಗ ಜಸ್ಟ್ ಕಾಲ್ ಬ್ಯಾಕ್ ಮಾಡಿದ್ರು, ದಿಲ್ಲಿಯಿಂದ ಬೆಂಗಳೂರಿಗೆ ನಿಮ್ ಲಗೇಜ್ ಬಂದಿದೆ ಪಿಕ್ ಮಾಡ್ಕೊಳ್ಳಿ ಅಂತ. ಇವಾಗ ಬಂದು ಇಲ್ಲಿ ಕೇಳಿದ್ರೆ ನಿಮ್ ಲಗೇಜ್ ಇಲ್ಲಿ ಬಂದಿಲ್ಲ ಅಂತ ಇದಾರೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ತಲೆ ಕೆಟ್ಟೋಗಿದೆ. ನೋಡೋಣ. ನಾಗೇಂದ್ರ ಬಾಬು, 5ನೇ ದಿನ ಕೂಡ ಪ್ರಯಾಣಿಕರ ಸಮಸ್ಯೆ ಕೂಡ ಬಗೆಹರಿದಿಲ್ಲ. ನಿಮ್ಗೆ ಈ ಪ್ರಯಾಣಿಕರ ಅರಿವಲ್ ಕಡೆ ನೋಡ್ತಾ ಇದ್ರೆ ಅಲ್ಲಿ ಕೂಡ ಕಂಪ್ಲೀಟ್ ಆಗಿ ಪ್ರಯಾಣಿಕರ ದಟ್ಟಣೆ ಉಂಟಾಗ್ತಾ ಇದೆ. ಬಟ್ ನಿನ್ನೆಗೆ ಹೋಲಿಕೆ ಮಾಡಿದ್ರೆ ಬೆಳಗ್ಗೆ ಹೊತ್ತು ಇವತ್ತು ಸ್ವಲ್ಪ ಕಡಿಮೆ ಇದ್ದು ಕೂಡ ಮತ್ತೆ ಇದೀಗ ಪ್ರಯಾಣಿಕರ ದಟ್ಟಣೆ ಮತ್ತೆ ಹೆಚ್ಚಾಗಿರುವಂತದ್ದು. ಇಲ್ಲಿ ಒಂದು ಪ್ರಮುಖ ವಿಚಾರ ಏನಂದ್ರೆ, ನಿನ್ನೆಗೆ ಹೋಲಿಕೆ ಒಂದಿಷ್ಟು ಸ್ಪಷ್ಟತೆ ಕೊಡುವಂತಹ ಕೆಲಸವನ್ನು ಇನ್ನೂ ಕೂಡ ಇಂಡಿಗೋ ಕಡೆಯಿಂದ ಆಗಿಲ್ಲ. ಒಂದು ಕಡೆ ಪ್ರಯಾಣಿಕರಲ್ಲಿ ಗೊಂದಲ ಉಂಟಾದಂತಹ ಸಂದರ್ಭದಲ್ಲಿ ಮೊದಲಿಗೆ ಪ್ರಯಾಣಿಕರಿಗೆ ಸ್ಪಷ್ಟತೆಯನ್ನು ಕೊಡಬೇಕಾಗಿತ್ತು. ಉದಾಹರಣೆಗೆ ಈಗ ಯಾವುದೋ ಒಂದು ಮೆಟ್ರೋ 5 ನಿಮಿಷ ತಡವಾದ್ರೂ ಕೂಡ ಬಿಎಂಆರ್ಸಿ ಒಂದು ಸ್ಪಷ್ಟತೆಯನ್ನು ಕೊಡುತ್ತೆ, ವಿಷಾದವನ್ನು ವ್ಯಕ್ತಪಡಿಸುತ್ತೆ. ಈ ರೂಟ್ ನಲ್ಲಿ ಈ ರೀತಿ ಸಮಸ್ಯೆ ಆಗಿದೆ, ನೀವು ಪರ್ಯಾಯ ವ್ಯವಸ್ಥೆಯನ್ನು ಹುಡುಕಿ, ಇಲ್ಲ 10 ನಿಮಿಷದಲ್ಲಿ ನಮ್ಮ ಸರ್ವಿಸ್ ಮತ್ತೆ ಎಂದಿನಿಂದ ಓಡಾಡುತ್ತೆ ಅನ್ನೋ ಸ್ಪಷ್ಟತೆ ಕೊಡುವಂತ ಒಂದು ಕೆಲಸ ಬಿಎಂಆರ್ಸಿ ಸಣ್ಣ ಪುಟ್ಟ ವಿಚಾರದಲ್ಲಿ ಮಾಡುತ್ತೆ. ಬಟ್ ಇಂಡಿಗೋದವರು ಕೂಡ ಇಲ್ಲಿ ಮಾಡಿರುವಂತಹ ಎಡವಟ್ಟು ಏನಂದ್ರೆ, ಯಾವಾಗ ಇಷ್ಟು ದೊಡ್ಡ ಸಮಸ್ಯೆ ಆಗಿದ್ರು ಕೂಡ ಪ್ರಯಾಣಿಕರಿಗೆ ಒಂದು ಈ ರೀತಿಯ ಸಮಸ್ಯೆ ಆಗಿದೆ ಅನ್ನೋ ಒಂದು ಸ್ಪಷ್ಟತೆ ಕೊಡುವಂತ ಒಂದು ಕೆಲಸ ಆಗಿಲ್ಲ. ಜೊತೆಗೆ ಬುಕ್ಕಿಂಗ್ ಅನ್ನು ಇನ್ನೂ ಕೂಡ ಕ್ಲೋಸ್ ಮಾಡಿಲ್ಲ, ಆನ್ಲೈನ್ ಬುಕ್ಕಿಂಗ್ ಮತ್ತೆ ತಗೊಳ್ತಾ ಇದೆ. ಪ್ರಯಾಣಿಕರು ಇದರ ಅರಿವಿಲ್ಲದೆ ಇಲ್ಲಿ ವಿಮಾನ ಏರ್ಪೋರ್ಟ್ ಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಅವರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಬಹುತೇಕರು ಕ್ಯೂ ನಿಂತಹ ಸಂದರ್ಭದಲ್ಲಿ, ಉದಾಹರಣೆಗೆ ಇವತ್ತು 11 ಗಂಟೆ ಫ್ಲೈಟ್ ಇದ್ದಂತಹ ಸಂದರ್ಭದಲ್ಲಿ ಬೆಳಿಗ್ಗೆಯಿಂದಲೂ ಕೂಡ ಕ್ಯೂ ನಿಂತಿರ್ತಾರೆ. ಬೆಳಿಗ್ಗೆ 11 ಗಂಟೆಗೆ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ. ಇಂಡಿಗೋದವರಿಗೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅನ್ನೋ ವಿಚಾರ ಗೊತ್ತಿದ್ರು ಕೂಡ ಅದನ್ನು ಪ್ರಯಾಣಿಕರಿಗೆ ಗಮನಕ್ಕೆ ತರುವಂತಹ ಒಂದು ಕೆಲಸ ಮಾಡಿದಂತಹ ಪರಿಣಾಮ ಇವತ್ತು ಇಲ್ಲಿ ಪ್ರಯಾಣಿಕರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಇವರಿಗೆ ಯಾರು ಕೂಡ ಒಂದು ಸ್ಪಷ್ಟತೆ ಅಂತ ಕೊಡುವಂತಹ ಒಂದು ಕೆಲಸ ಆಗದಂತ